ನಮಸ್ಕಾರ ವೀಕ್ಷಕರೇ. ಎಲೆಮರೆಕಾಯಿಯಂತೆ ನಿರಂತರವಾಗಿ ಸಮಾಜದಲ್ಲಿ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ಇದ್ದೇನೆ. ಇವರು ತಮ್ಮ ಜೀವನದ ಹೆಚ್ಚು ಸಮಯವನ್ನು ಈ ಒಂದು ವಿಶೇಷ ಕಾರ್ಯಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಆ ಸಂಗ್ರಾಮವನ್ನು ಇತಿಹಾಸದ ಪುಸ್ತಕಗಳಲ್ಲಿ ಓದಿದ್ದೇವೆ ಅಥವಾ ಇನ್ನೆಲ್ಲೋ ತಿಳ್ಕೊಂಡಿದ್ದೇವೆ. ಆದರೆ ಆ ಕಾಲದಲ್ಲಿ ನಡೆದಂತಹ ಅನೇಕ ಘಟನೆಗಳು, ಈ ಎಲ್ಲವನ್ನ ವಿಶೇಷ ವಸ್ತುಗಳನ್ನು ಇವರು ಸಂಗ್ರಹಿಸಿಟ್ಟಿದ್ದಾರೆ. ಹಾಗಾದರೆ ಅವರು ಯಾರು, ಆ ವಸ್ತುಗಳು ಯಾವುದು ತಿಳ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ನಾನು ಆಗಲೇ ಹೇಳಿದ್ನಲ್ಲ, ನಿಮಗೆ ಇವತ್ತು ಒಬ್ಬರು ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತೀನಿ ಅಂತ. ಅವರೇ ಶ್ರೀಯುತ ಜಯಪ್ರಕಾಶ್ ಸಾರಡಾ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಮ್ಮ ಮನೆಗೆ ಬಂದ್ವಿ, ತಾವು ಒಂದು 3-4 ಕೊಠಡಿಗಳಿಗೆ ಕರ್ಕೊಂಡು ಹೋದ್ರಿ. ಏನು ಸರ್ ನಿಮ್ಮದು ಕಲೆಕ್ಷನ್? ನನಗೆ ಒಂದ್ಸಲ ಆ ಸ್ವಾತಂತ್ರ್ಯ ಹೋರಾಟದ ಆ ಸಂಭ್ರಮಕ್ಕೆ ಹೋಗಿ ಬಂದ ಹಾಗೆ ಒಂದು ರೀತಿ ಭಾಸ ಆಗೋಯ್ತು. ಆ ಹೋರಾಟ ಹೇಗಿತ್ತು, ಎಷ್ಟು ಕಷ್ಟಪಟ್ಟರು, ಅವೆಲ್ಲವನ್ನ ನೋಡ್ಕೊಂಡು ಬರುವಂತಹ ಭಾಗ್ಯ ನಮಗೆ ಸಿಕ್ತು ಸರ್ ಇವತ್ತು. ಸರ್ ತಮ್ಮದೊಂದು ಕಿರು ಪರಿಚಯ ಮಾಡ್ಕೊಳ್ಳೋದು. ನನ್ನ ಹೆಸರು ಜಯಪ್ರಕಾಶ್ ಸಾರಡಾ ಅಂತ. ನಾನು ಹುಟ್ಟಿ ಬೆಳೆದಿರೋದು ಬ್ಯಾಂಗ್ಳೂರಲ್ಲೇ. 1972 ಬಾರ್ನ್. ಇವತ್ತು 53 ವರ್ಷ ನನ್ನ ವಯಸ್ಸು. ಬೈ ಪ್ರೊಫೆಷನ್ ಬಿಸ್ನೆಸ್ ಮ್ಯಾನು. ಎಜುಕೇಷನ್ MES ಕಾಲೇಜ್ ಮಲ್ಲೇಶ್ವರಮು, ಆಮೇಲೆ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲು. ಈ ಮ್ಯಾರಿಡ್ 3 ಮಕ್ಕಳಿದ್ದಾರೆ, ಹೆಣ್ಮಕ್ಳು 3. ಒಬ್ಬರು ಟೀಚರು, ಒಬ್ಬರು ಇಂಟೀರಿಯರ್ ಡೆಕೋರೇಟ್ರು, ಒಬ್ಬರು ಫ್ಯಾಷನ್ ಡಿಸೈನಿಂಗು. ಮಿಸ್ಸಸ್ ಹೆಸರು ಅನುರಾಧ. ಫಾದರ್ ಆಶಾರಾಮ್ ಸಾರಡಾ. ನಮಗೆ ಎಲ್ಲಕ್ಕಿಂತ ನಮ್ಮದು ಜಾಯಿಂಟ್ ಫ್ಯಾಮ್ಲಿ. ಅವರು ಈಸ್ ದ ಹೆಡ್ ಆಫ್ ದ ಫ್ಯಾಮ್ಲಿ. ಆಮೇಲೆ ತಾಯಿಯವರು ಶಾಂತಿದೇವಿ ಸಾರಡಾ ಅಂತ. ಹೆಂಡತಿ ಹೆಸರು ಅನುರಾಧ. ನಾನು ಎಲ್ಲಕ್ಕಿಂತ ಜಾಸ್ತಿ ಹೆಲ್ಪ್ ಮಾಡಿರೋದು ಇದೆಲ್ಲ ಮಾಡೋದಲ್ಲಿ ನಮ್ಮ ಅಣ್ಣ ಅವರು ಪ್ರವೀಣ್ ಕುಮಾರ್ ಸಾರಡಾ ಅಂತ. ಆಮೇಲೆ ನಮ್ಮ ಅತ್ತಿಗೆ ಅವರು ಪ್ರವೀಣ್ ಕುಮಾರ್ ಸಾರಡಾ ಅವರು ನಮ್ಗೆ ಯಾವಾಗಾದರೂ ಎಷ್ಟು ಬೇಕು ಏನು ಬೇಕು ಎಲ್ಲದಲ್ಲಿ ಹೆಲ್ಪ್ ಮಾಡಿರೋದು ಅವರೇ. ಸಂತೋಷ ಸರ್. ತಾವು ಮೂಲತಃ ಉದ್ಯಮಿ, ಬಿಸ್ನೆಸ್ ಮಾಡ್ತಾ ಇದ್ದಂಥವು. ತಮ್ಮ ಕುಟುಂಬದಿಂದ ಎಲ್ಲರೂ ಕೂಡ ಅದೇ ವ್ಯವಹಾರವನ್ನು ಮಾಡ್ತಾರೆ? ಇಲ್ಲ, ಫಸ್ಟ್ ಇನಿಷಿಯಲಿ ನಮ್ಮ ಫಾದರ್ ಇದು ಕ್ಯಾಲ್ಕಟ್ಟಾಲ್ಲಿ ಸರ್ವಿಸ್ ಮಾಡ್ತಾಯಿದ್ರು. ಅವರು ಬ್ಯಾಂಗ್ಳೂರು ಬಂದು ಅವರು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಲ್ಲಿಂದಾನೆ ನಮ್ಮ ಫ್ಯಾಮಿಲಿ ಗ್ರೋ ಆಗಿರೋದು. ಸರ್, ಬಿಸ್ನೆಸ್ ಮಾಡ್ತಾ ಇದ್ರಿ, ತಮ್ಮದೇ ಆದಂತಹ ಒಂದು ಜೀವನ ನಡೆಸ್ತಾ ಇದ್ರಿ. ತಮಗೆ ಈ ಥರದ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಬೇಕು ಅನ್ನುವಂತಹ ಆ ವಿಶೇಷ ಆಸಕ್ತಿ ಹೇಗೆ ಬಂತು ಸರ್? ಸ್ಕೂಲಲ್ಲಿರುವಾಗ ಆ ಟೈಮಲ್ಲಿ ನೋಡಿ, ನನಗೆ ಜ್ಞಾಪನ ಇರೋವರೆಗೂ 1983 ವರ್ಲ್ಡ್ ಕಪ್ಪಲ್ಲಿ ನಮ್ಮ ಮನೆಗೆ TV ಬಂತು. ಅಷ್ಟವರೆಗೂ ಏನು ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಕ್ರಿಕೆಟ್ ಬಿಟ್ಟರೆ ಇನ್ನೂ ಏನೂ ಇರಲಿಲ್ಲ. ಅಲ್ಲಿಂದ ಅಶೋಕಿ ಸ್ಟಾರ್ಟ್ ಆಯಿತು. ಬರೀ ಇಂಡಿಯಾ ಬಗ್ಗೆ ಕಲೆಕ್ಟ್ ಮಾಡ್ತಾಯಿದ್ದೆ. ಮೇಲ್ಮೇಲಿಗೆ ಬೆಳೀತಾ ಆಮೇಲೆ ಗಾಂಧಿಗೆ ಹೋದೆ, ಗಾಂಧಿ ಸ್ಟ್ಯಾಂಪ್ಸು, ಆಮೇಲೆ ನ್ಯೂಸ್ ಪೇಪರ್ಸು, ಆಮೇಲೆ ಮ್ಯಾಗ್ಝಿನ್ಸು, ಒರಿಜಿನಲ್ ಫೋಟೋಗ್ರಾಫ್ಸು, ಡಾಕ್ಯುಮೆಂಟ್ಸು, ಪೋಸ್ಟರ್ಸು, ಈ ಥರ ಸುಮಾರಾಗಿ ಐಟಮ್ಗಳು. ಅದು ಇಟ್ ಹ್ಯಾಸ್ ಬಿಕಮ್ ಅ ಪ್ಯಾಷನ್ ನಾವು. ಓಕೆ, ಇಷ್ಟೆಲ್ಲ ವಸ್ತುಗಳನ್ನೇನು ಸಂಗ್ರಹ ಮಾಡಿದ್ರು, ಚಿಕ್ಕ ವಯಸ್ಸಿಂದನೇ ತಮ್ಗೆ ಈ ಥರದ್ದೊಂದು ಆಸಕ್ತಿ ಬಂತು ಅಂತ ಹೇಳಿದ್ರು. ಇದಕ್ಕೆ ನಿಮ್ಮ ಮನೆಯಲ್ಲೆಲ್ಲ ಸಪೋರ್ಟ್ ಮಾಡಿದ್ರ? ಖಂಡಿತ ಎಲ್ಲ ಸಪೋರ್ಟ್ ಮಾಡೋರೆ. ಫಾದರ್ ಯಾವತ್ತೂ ಯಾವುದಕ್ಕೂ ತಡೆ ಇಡಲಿಲ್ಲ. ಹೆಂಗೆ ಹೇಳ್ತಾಯಿದ್ದೆ, ಹೆಂಗೆ ಕೇಳ್ತಾಯಿದ್ದೆ ಸಿಗ್ತಾಯಿತ್ತು. ಮದುವೆ ಆದಮೇಲೆ ನಮ್ಮ ಮಿಸ್ಸಸ್ ಆ್ಯಸ್ ಅ ಪಿಲ್ಲರ್ ಶಿ ವಾಸ್ ವೆರಿ ಸ್ಟ್ರಾಂಗ್. ಅವ್ರು ತುಂಬ ಸಪೋರ್ಟ್ ಮಾಡೋರೆ. ನಾನು ತುಂಬಾ ಆಚೆ ಸುತ್ತಾಡೋದೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಬರೀ ಐಟಮ್ಗಳು ತೊಗೊಳೋದ್ರಲ್ಲಿ ದುಡ್ಡು ಹಾಕಿದೆ. ಅದಕ್ಕೂ ಪಾಪ ಅಮ್ಮ ಯಾವತ್ತೂ ಬಾಯ್ಬಿಟ್ಟು ಏನು ಒಂದು ಮಾತು ಹೇಳಿಲ್ಲ, ನೀವೇನಕ್ಕೆ ಥರ ಮಾಡ್ತೀರಾ ಅಂತ. ಆಮೇಲೆ ನಮ್ಮ ಫ್ಯಾಮ್ಲಿ ಸಹ ಅಷ್ಟೇ. ನಮ್ಮ ಅಮ್ಮಂಗೆ ಸ್ವಲ್ಪ ಇದೆ, ಇವನೇನು ಬರೀ ಇದರಲ್ಲೇ ಇದ್ಬಿಡ್ತಾನೆ ಅಂತ. ಆದರೆ ಮನಸ್ಸಿನಲ್ಲೇ ತುಂಬ ಖುಷಿ ಬೀಳ್ತಾರೆ. ಅಪ್ಪಗೂ ಇದೆ, ನಮ್ಮ ಚಿಕ್ಕಪ್ಪ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ನಮ್ಮ ತಮ್ಮ ಇದ್ದಾರೆ, ಎಲ್ಲರಿಗೆ ಭಾಳ ಖುಷಿ ಇದೆ ಇದರಿಂದ. ಪ್ರಾರಂಭದಲ್ಲಿ ಯಾವ ವಸ್ತುಗಳನ್ನು ಸಂಗ್ರಹ ಮಾಡೋದ್ರಿಂದ ಈ ಕಾರ್ಯ ತಮಗೆ ಪ್ರಾರಂಭ ಆಯಿತು? ಫಸ್ಟ್ ಲಾಟ್ ನಾನು ತೊಗೊಂಡಿದ್ದು ನ್ಯೂಸ್ ಪೇಪರು.
ಅದು 1997 ಅಕ್ಕಪಕ್ಕನೇ ಬಾಂಬೆಯಿಂದ ತೊಗೊಂಡೆ ಒಬ್ಬರು ಡೀಲರ್ ಹತ್ರ. ಇಟ್ ವಾಸ್ 1930 1940 ನ್ಯೂಸ್ ಪೇಪರ್ಸು. ತುಂಬ ರೇರ್ ಅದು ಗಾಂಧಿ ಅದರಲ್ಲಿ ಕಾಲಮ್ಸ್ಗಳು ಬರ್ತಿರೋ ಥರ. ಆಮೇಲೆ ಇದು ಹರಿಜನ್ ಸೇವಕು, ಹರಿಜನ್ನು ಅದೆಲ್ಲ ನ್ಯೂಸ್ ಪೇಪರ್ಗಳು ತೊಗೊಂಡೆ. ಅಲ್ಲಿಂದ ನನಗೆ ಟು ಪ್ರೊಸೀಡ್ ಫರ್ದರ್ ಅಂತ ಮನ್ಸಿಗೆ ಬಂತು. ಆವತ್ತಿಂದ ಇಟ್ ವಾಸ್ ನೆವರ್ ಟರ್ನಿಂಗ್ ಬ್ಯಾಕ್. ಯಾವತ್ತೂ ಹಿಂತಿರುಗಿ ನೋಡಿಲ್ಲ. ತಾವೇನೋ ನ್ಯೂಸ್ ಪೇಪರ್ನ ತಗೊಂಡ್ರಿ, ಅದಾದ ನಂತರ ಬೇರೆ ಬೇರೆ ವಸ್ತುಗಳನ್ನು ಕೂಡ ತಾವು ಸಂಗ್ರಹ ಮಾಡ್ತಾ ಬಂದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ ಇನಿಷಿಯಲಿ ಬರೀ ನ್ಯೂಸ್ ಪೇಪರಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಕೆಲವೊಂದು ನೋಟ್ಬುಕ್ ರ್ಯಾಪರ್ಸ್ ನೋಡಿದೆ, ಪ್ರೀ ಇಂಡಿಪೆಂಡೆನ್ಸು. ಅದ್ರ ಮೇಲೆ ಬೋಸ್ ಇದ್ದರು, ಗಾಂಧಿ ಇದ್ದರು, ನೆಹರು ಇದ್ದರು. ಬರೀ ಶೋಕಿಗೋಸ ತೊಗೊಂಡೆ, ಪರವಾಗಿಲ್ಲ, ಬೋಸ್ ಇದ್ದಾರೆ, ನೆಹರು ಇದ್ದಾರೆ, ಗಾಂಧಿ ಇದ್ದಾರೆ ಅಂತ ತೊಗೊಂಡೆ. ಅದಾದಮೇಲೆ ಯಾರೋ ಮ್ಯಾಚ್ ಬಾಕ್ಸ್ ಲೇಬಲ್ ಆಫರ್ ಮಾಡಿದ್ರು ಎಲ್ಲ ಇಂಡಿಪೆಂಡೆನ್ಸ್ ಮೇಲೆ. ಅದಾದಮೇಲೆ ಇನ್ನು ಬೇಕಾದಷ್ಟು ಐಟಮ್ಗಳ ಮೇಲೆ ಜೈ ಹಿಂದು, ವಂದೇ ಮಾತರಮ್ಮು, ಬೋಸು, ಗಾಂಧಿ ಫೋಟೋಗಳಿತ್ತು. ಅದೆಲ್ಲ ಒಂದೊಂದೇ ಸಂಗ್ರಹ ಮಾಡ್ಕೊಂಡು ಹೋದೆ. ಆಮೇಲೆ ಏನಾದರೂ ಸಿಕ್ಕಿದ್ರೆ, ಯಾರಾದರೂ ಏನಾದರೂ ತಂದು ಕೊಟ್ಟರೆ, ನೋಡಪ್ಪ ಇದ್ರ ಮೇಲೆ ಜೈ ಹಿಂದ್ ಬರೆದಿದೆ, ಇದ್ರ ಮೇಲೆ ವಂದೇ ಮಾತರಂ ಬರೆದಿದೆ, ಇದ್ರ ಮೇಲೆ ಬೋಸ್ ಇದ್ದಾರೆ, ಆ ಐಟಮ್ ನಾನು ತೊಗೊಳ್ಳೇಬೇಕು ಅಂತ ಒಂದು ಸಿಕ್ಕಾಪಟ್ಟೆನೇ ಮನಸ್ಸಿಗೆ ಬಂದುಬಿಟ್ಟಿತ್ತು. ಅದಾದಮೇಲೆ ಅದು ಕಲೆಕ್ಟ್ ಮಾಡ್ತಾ ಮಾಡ್ತಾ ಇಡೀ ಇಂಡಿಯಾಗೆ ಫೇಮಸ್ ಆಗಿಬಿಟ್ಟೆ. ಎಲ್ಲರೂ ಏನಾದರೂ ಗಾಂಧಿ ಮೇಲೆ, ಬೋಸ್ ಮೇಲೆ ಏನಾದರೂ ಬಂದರೆ ಫಸ್ಟು ನನ್ನನ್ನೇ ಆಫರ್ ಮಾಡೋದು. ಅದು ನಮ್ಗೆ ಇಷ್ಟ ಆಯಿತು. ಆಮೇಲೆ ಹಳೇದಿದ್ರೆ ಮಾತ್ರ, ಹೊಸದು ಯಾವ ಐಟಮು ಮುಟ್ಟಲ್ಲ. कलेक्शन के लिए तो सैक्रिफाइस तो मेरे से ज़्यादा तो इनका है. सैक्रिफाइस करना, पैशन से उतना काम, मतलब लगाव भी रखना, मेहनत तो बहुत है, पर मेरे लिए तो ये फर्स्ट चॉइस है. उतना केयर मेरा किए तो मेरे को खुशी होती है. ತಾವು ಬೇರೆ ಬೇರೆ ವಸ್ತುಗಳನ್ನು ಸಂಗ್ರಹ ಮಾಡ್ತಾ ಬಂದ್ರಿ. ತಮಗೆ ಯಾಕೆ ಇದರಲ್ಲಿ ಆಸಕ್ತಿ ಜಾಸ್ತಿ ಆಗ್ತಾ ಬಂತು ಸರ್? ಸ್ಟಾರ್ಟಿಂಗ್ನಲ್ಲೇನೋ ಒಂದು ರೀತಿ ತಾವು ಹೇಳಿದಾಗೆ ಅದೇನೋ ಒಂದು ಆಸಕ್ತಿ ಇತ್ತು, ಒಂದು ರೀತಿ ಶೋಕಿಗೆ ಅಂತ ಹೇಳಿ ನಾನು ತಗೊಳ್ತಾ ಇದ್ದೆ ಅಂತ. ಕೊನೆಗೆ ಹೆಚ್ಚೆಚ್ಚು ವಸ್ತುಗಳನ್ನು ತಾವು ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿದ್ರಿ. ಹೆಂಗೆ ಈ ಆಸಕ್ತಿ ಬೆಳೀತು? ಮನಸ್ಸಿನಲ್ಲಿ ಒಂದು ಮಾತು ಬಂತು. ಅದು ಯಾವತ್ತೂ ಸ್ಟಾರ್ಟಿಂಗಿಂದಾನೇ ಅದು ಲೈಫಲ್ಲಿ ಅದು ಗೊತ್ತಿಲ್ಲ, ಮನಸ್ಸಿನಲ್ಲಿ ಯಾವತ್ತೂ ಇರ್ತಾಯಿತ್ತು. ನಾವು ಅರ್ಧ ದಾರಿವರೆಗೂ ಹೋಗಬೇಡ್ದು, ಹೋದರೆ ಫುಲ್ ದಾರಿನ ನಾವು ಕವರ್ ಮಾಡಬೇಕು. ನಾನೇನಾದರೂ ನನ್ನ ಮನಸ್ಸಿಗೆ ಒಂದು ಅಭಿಮಾನ ಇತ್ತು, ಗರ್ವ ಇತ್ತು, ಏನಾದರೂ ಇದ್ದರೆ, ನನ್ನ ಆಸಕ್ತಿ ಇದ್ದರೆ ನಾನು ಅದು ಫುಲ್ ಕಂಪ್ಲೀಟ್ ಮಾಡಬೇಕು. ಹೋಗ್ತಾ ಅರೌಂಡ್ 2005 ನಂಗೆ ಅದು ಮನಸ್ಸಿನಲ್ಲಿ ಬಂದುಬಿಡ್ತು, ಇಂಡಿಯಾದಲ್ಲೇ ಯಾರ ಹತ್ರನೂ ಇಂಥ ಕಲೆಕ್ಷನ್ ಇರಬೇಡ್ದು, ನಾನು ಬಿಟ್ಟರೆ ಇನ್ನು ಯಾರು ಸೆಕೆಂಡ್ ಪರ್ಸನ್ ಹತ್ರ ಇರಲೇಬೇಡ್ದು ಅಂತ ಅದು ನಾನು ಮನಸ್ಸಿನಲ್ಲೇ ಡಿಸೈಡ್ ಮಾಡಿಕೊಂಡೆ. ಅದು ಒಂದೊಂದೇ ಐಟಮ್ ತೊಗೊಂಡು ಹೋಗ್ತಾಯಿದ್ದೆ. ಕೆಲವು ಟೈಮು ಖರ್ಚಿಗೂ ಕಾಸು ಇರ್ತಾಯಿರಲಿಲ್ಲ. ಆ ಟೈಮಲ್ಲಿ ನಮ್ಮ ಅಣ್ಣಂಗೆ ಕೇಳ್ತಾಯಿದ್ದೆ, ಇಷ್ಟು ಬೇಕಪ್ಪ ಕೊಡಪ್ಪ ಅಂತ. ಅವ್ನು ಯಾವತ್ತೂ ಇವತ್ತುವರೆಗೂ 35 ವರ್ಷಲ್ಲಿ ನಂಗೆ ಯಾವತ್ತೂ ಒಂದು ದಿವಸನೂ ಬೇಡ ಅಂದಿಲ್ಲ. ಅವ್ನು ಕೊಟ್ಬಿಡೋನು. ಅವ್ನು ನನ್ನ ಆಸೆಗೆ 101% ಸ್ಟ್ರಾಂಗೆಸ್ಟ್ ಪಿಲ್ಲರ್ ಅವನೇ. ನಿಮ್ಮ ಕುಟುಂಬದ ಎಲ್ಲರ ಸಹಕಾರ ನಿಮಗೆ ನಿರಂತರವಾಗಿ 100%. ಸೊ ಮುಖ್ಯವಾಗಿ ಯಾವ್ಯಾವ ವಸ್ತುಗಳನ್ನು ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂತಹ ವಸ್ತುಗಳು ತಂಬಳಿ? ಸರ್, ಮಹಾತ್ಮ ಗಾಂಧಿ ಕೈಯಿಂದ ಬರೆದಿರೋ ಒಂದು 60 ಲೆಟರ್ಗಳಿದೆ ನನ್ನ ಹತ್ರ. ಆ್ಯಂಡ್ ಮಹಾತ್ಮ ಗಾಂಧಿ ಬಳಸಿರೋ ಚರಕ ಇದೆ. ಆಮೇಲೆ ತುಂಬ ಸ್ಟ್ಯಾಚ್ಯೂಸ್ ಇದೆ, ತುಂಬ ಮೆಡಲ್ಸ್ ಇದೆ, ಟ್ರಾಫೀಸ್ ಇದೆ. ಇದು ಮಹಾತ್ಮ ಗಾಂಧಿ ಬಗ್ಗೆ ತುಂಬಾ ಇದೆ ಐಟಮ್ಗಳು. ನಾನು 1-2 ಹೇಳೋಕ್ಕಾಗಲ್ಲ, ಆದರೆ ಸಿಕ್ಕಾಪಟ್ಟೆ ಐಟಮ್ಗಳಿದೆ. ಅರೌಂಡ್ 75 ಆಡ್ ವೆರೈಟೀಸ್ ಇದೆ. ಬೇಸಿಕಲಿ ಹೇಳ್ಬೇಕು ಅಂದರೆ 75 ಆಡ್ ವೆರೈಟೀಸ್ ಅಂದರೆ ನಾನು ಲೆಟರ್ ಆಯಿತು, ಬುಕ್ ರ್ಯಾಪರ್ ಆಯಿತು, ಸೋಪ್ ರ್ಯಾಪರ್ ಆಯಿತು, ಪ್ಲೇಯಿಂಗ್ ಕಾರ್ಡ್ಸ್ ಮೇಲೆ ಆ ಜಮಾನದಲ್ಲಿ ಗಾಂಧಿ ಇದ್ದರು, ಪ್ಲೇಯಿಂಗ್ ಕಾರ್ಡ್ಸ್ ಮೇಲೆ ಅದಿದೆ, ಪ್ಲೇಯಿಂಗ್ ಕಾರ್ಡ್ಸು. ಆಮೇಲೆ ಕಾಯಿನ್ಸ್ ಇದೆ, ಆಮೇಲೆ ಟೀ ಸೆಟ್ಸ್ ಇದೆ, ಅದ್ರ ಮೇಲಿದೆ ಗಾಂಧಿ. ವಾಲ್ ಹ್ಯಾಂಗಿಂಗ್ಸ್ ಇದೆ, ಕೀ ಸೆಟ್ಸ್ ಇದೆ, ಅಂದರೆ ಸಿಗರೇಟ್ ಪ್ಯಾಕೆಟು. ಆಮೇಲೆ ಒಂದು ಬಿಯರ್ ಕೋಸ್ಟರ್ ಇದೆ ನನ್ನ ಹತ್ರ, ವೆರಿ ರೇರ್ ಬಿಯರ್ ಕೋಸ್ಟರ್. ಆ ಜಮಾನದಲ್ಲಿ ಬಿಯರ್ ಕೋಸ್ಟರ್ ಮೇಲೆ ಗಾಂಧಿ ಇದೆ. ಒಂದು ಸಿಗಾರ್ ಲೇಬಲ್ಸ್ ಇದೆ. ಸಿಗಾರ್ ಲೇಬಲ್ ಅಂದರೆ ಏನಕ್ಕೆ ಗಾಂಧಿ ಹಾಕ್ಬಿಟ್ಟು ಮಾಡಿದಂದರೆ ನಮ್ಮನ್ನ ಅವಮಾನ ತೋರಿಸೋದಕ್ಕೆ ಇಂಡಿಯನ್ಸ್ನ. ಫಾರಿನ್ನರ್ಸ್ ಏನು ಮಾಡ್ತಾಯಿತ್ತು, ಸಿಗಾರ್ ಸೇದಕ್ಕಿಂತ ಮುಂಚೆ ಇಷ್ಟು ಟೇರ್ ದ ಲೇಬಲ್. ಆ ಲೇಬಲ್ ಟೇರ್ ಮಾಡಿದ್ರೇ ಸಿಗಾರ್ ಹೊಡಿಯೋಕ್ಕಾಗೋದು. ಅದ್ರ ಮೇಲೆ ಅವ್ರು ಗಾಂಧಿನ ಪ್ರಿಂಟ್ ಮಾಡಿದರು. ಆ ಲೇಬಲ್ ಹರಿತಾಯಿದ್ರು, ಗಾಂಧಿನ ಹರಿತಾಯಿದ್ರು, ಆಮೇಲೆ ಸಿಗಾರ್ ಸಿಗ್ತಾಯಿದ್ರು. ಅದು ಸಹ ಇದೆ. ತುಂಬ ಐಟಮ್ಗಳಿದೆ. ಇನ್ನು ನನಗೆ ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಪ್ರಶ್ನೆ ಕೇಳಬೇಕು. ತಾವೇನಾದರೂ ಗಾಂಧಿವಾದಿನ ಸರ್? ಇಲ್ಲ ಸರ್, 100% ಇಲ್ಲ. ಒಂದು ಕಲೆಕ್ಷನ್ ಮಾತ್ರ ಮಾಡ್ತೀನಿ, ಶೋಕಿ ಇದೆ, ಕಟ್ಕೊಂಡ್ಬಿಟ್ಟಿದ್ದೀನಿ. ಆದರೆ ನಾನು 100% ಗಾಂಧಿವಾದಿ ಇಲ್ಲ.
ತಾವು ಪ್ರಾರಂಭದಿಂದ ಗಾಂಧೀಜಿಯವರ ವಸ್ತುಗಳನ್ನೇ ಸಂಗ್ರಹ ಮಾಡಬೇಕು ಅಂತಿತ್ತು ಅಥವಾ ಯಾವುದಾದ್ರೂ ಸ್ವತಂತ್ರ ಹೋರಾಟಗಾರರದ್ದು ಸಂಗ್ರಹ ಮಾಡಬೇಕು? ಇಲ್ಲ, ಏನಾಯಿತು ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಗಾಂಧಿ ಮೇಲೆ ಒಂದು ಇಲ್ಲಿಲ್ಲ ಅಂದ್ರೂ ಒಂದು 100 ದೇಶ ಅಂಚೆ ಚೀಟಿಗಳನ್ನ ತೆಗೆದಿದ್ರು. ಇನ್ನು ಯಾವ ವ್ಯಕ್ತಿ ಮೇಲೆ ಏನೂ ಇರಲಿಲ್ಲ. ಅದು ಅಂಚೆ ಚೀಟಿಗಳು ಕಲೆಕ್ಟ್ ಮಾಡಬೇಕು ಅಂದರೆ ನೆಕ್ಸ್ಟ್ ಆಪ್ಷನ್ ವಾಸ್ ಕಲೆಕ್ಟ್ ಗಾಂಧಿ. ಐ ವಾಂಟೆಡ್ ಟು ಕಲೆಕ್ಟ್ ಎವ್ರಿಥಿಂಗ್ ಆನ್ ಇಂಡಿಯಾ. ಭಾರತ ದೇಶದ ಮೇಲೆ ಏನೇನಿದೆ ಎಲ್ಲ ಕಲೆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಅದೇ ಗಾಂಧಿನೇ ಕಲೆಕ್ಟ್ ಮಾಡ್ಕೊಂಡು ಹೋದೆ. ಆಮೇಲೆ ನ್ಯೂಸ್ ಪೇಪರ್ ಸಿಕ್ತು. ಅದು ಇನ್ನೂ ಒಂದು ಏನಂದರೆ, ನಮ್ಮ ದೇಶದಲ್ಲಿ ಯಾವ ಥರನೇ ಹೇಳ್ಕೊಳ್ಳಿ, ಗಾಂಧೀಜಿಗೆ ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರೋದು. ಗಾಂಧೀಜಿ ಬಗ್ಗೆನೇ ವಸ್ತುಗಳಿದೆ, ಗಾಂಧೀಜಿ ಬಗ್ಗೆನೇ ಎಲ್ಲ ಇದೆ. ಈಗ ನಾವು ಬೋಸ್ ಹುಡುಕಾಡಕ್ಕೆ ಹೋದರೆ ನಾವು ಗಾಂಧೀಜಿದು ಸಿಕ್ಕ ಐಟಮ್ಗಳಿಗೆ 0.001% ಬೋಸ್ ಐಟಮ್ ಸಿಕ್ಕಲ್ಲ ನಮಗೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಇನ್ನು ಯಾರ ಮೇಲಾದರೂ ಕಲೆಕ್ಟ್ ಮಾಡಬೇಕಂದ್ರೆ ವೆರಿ ಡಿಫಿಕಲ್ಟ್. ಆಮೇಲೆ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಲ್ಲ. ಸರ್, ಸುಮಾರು ಜನ ಮಾತಾಡ್ತಾರೆ ಬರೀ ಚರಕದಿಂದನೇ ಸ್ವಾತಂತ್ರ್ಯ ಬಂತು ಅಂತ. ಸುಳ್ಳು. ಹಾಗಿದ್ರೆ ಇಷ್ಟೊಂದು ಜನ ಕ್ರಾಂತಿಕಾರಿಗಳು ದೇಶಕ್ಕೋಸ್ಕರ ಪ್ರಾಣವನ್ನು ಚೆಲ್ಲಿದ್ರಲ್ಲ ಸರ್? ಅದೇ ನಮಗೆ, ನಾನು ಯಾವತ್ತೂ ಒಂದೇ ಮಾತು ಹೇಳ್ತೀನಿ ಸರ್, ನಮಗೆ ನಮ್ಮ ಇತಿಹಾಸ ತೋರಿಸಿರೋದು ತಪ್ಪು. ಸ್ವತಂತ್ರಕ್ಕೋಸ್ಕರ ಗಾಂಧಿನೂ ಓಡಾಡಿದ್ರು, ನೆಹರೂನು ಓಡಾಡಿದ್ರು, ಅವ್ರವ್ರ ಕೆಪಾಸಿಟಿಯಲ್ಲಿ ಅವ್ರು ಓಡಾಡಿದ್ರು. ಆದರೆ ವಿ ಕೆನಾಟ್, ಇವತ್ತವರೆಗೂ ನಾವು ನಮ್ಮದು ಸ್ವತಂತ್ರ ಸಂಗ್ರಾಮದಲ್ಲೂ ಯಾರು ಪ್ರಾಣ ಕೊಟ್ಬಿಟ್ರು, ಭಗತ್ ಸಿಂಗ್ ಆಗಲಿ, ಚಂದ್ರಶೇಖರ್ ಆಜಾದ್ ಆಗಲಿ, ವೀರ್ ಸಾವರ್ಕರ್ ಆಗಲಿ, ಬೋಸ್ ಆಗಲಿ, ಇವ್ರ ಬಗ್ಗೆ ನಮಗೆ ಯಾವತ್ತೂ ತುಂಬ ಕಡಿಮೆ ಹೇಳ್ಕೊಟ್ಟವ್ರೆ. ಆದರೆ ಗಾಂಧಿ ಮತ್ತು ನೆಹರು ಬಗ್ಗೆ ತುಂಬ ಜಾಸ್ತಿ ಹೇಳ್ಕೊಟ್ಟವ್ರೆ. ಅದಕ್ಕೆ ಕಾರಣ ಇವತ್ತಿಗೂ ನೀವು ಅಕಸ್ಮಾತ್ ಆಟೆ ಹಾಕಿದ್ರೂ ನೀವು ಪ್ರೂವ್ ಮಾಡೋಕ್ಕಾಗಲ್ಲ ಕಿ ಗಾಂಧಿಗೆ ಫಾದರ್ ಆಫ್ ನೇಷನ್ ಟೈಟಲ್ ಕೊಟ್ಟಿದ್ದಾರೆ ಅಂತ. ಯಾರು ಕೊಟ್ಟರು, ಹೆಂಗೆ ಕೊಟ್ಟರು, ಏನು ಕೊಟ್ಟರು ಅಂತ ಇವತ್ತವರೆಗೂ ಎಲ್ಲೂ ಮೆನ್ಷನ್ ಇಲ್ಲ. ಇವ್ರ ಬಳಿಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ಇಂಡಿಯನ್ ನ್ಯಾಷನಲ್ ಆರ್ಮಿ ಅವರು ಬಳಸ್ತಾ ಇದ್ದಂತಹ ವಿಶೇಷವಾದ ವಸ್ತ್ರ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸರ್. ಆ ವಸ್ತ್ರದ ಬಗ್ಗೆ ಹೇಳಿದೆ ಸರ್. ಇದು ಆಜಾದ್ ಹಿಂದ್ ಫೌಜ್ ಅಂತ ಇತ್ತು, ಇಂಡಿಯನ್ ನ್ಯಾಷನಲ್ ಆರ್ಮಿ. ಅವ್ರಿಗೆ ಲೀಡರ್ ಇದ್ದಿದ್ದು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು. ಅವರು ಲೆಫ್ಟಿನೆಂಟ್ಸು, ಅವ್ರ ಆರ್ಮಿ ಪರ್ಸನಲ್ಸ್ ಎಲ್ಲ ಹಾಕ್ಕೊತಾ ಇದ್ದಿದ್ದು. ಯಾವತ್ತೂ ದರೋಡೆ ಮಾಡೋಕ್ಕೆ ಹೋದಾಗ, ಜಗಳ ಮಾಡೋಕ್ಕೆ ಹೋದಾಗ ಅವ್ರ ಹತ್ರ ಇದು ಹಾಕೊಂಡ್ಬಿಟ್ಟು ಹೋಗ್ತಾಯಿದ್ರು. ಇದು ಶಾಲು, ಇದು 8 ಅಡಿ ಲಾಂಗ್ ಇದೆ, ಒಂದು 3 ಅಡಿ ಬ್ರೆತ್ ಇದೆ. ಇದ್ರ ಮೇಲೆ ಏನಂದರೆ ವಿಶೇಷ, ಎಲ್ಲದಲ್ಲಿ ಕೆಳಗಡೆ ತಮಿಳಲ್ಲಿ ಜೈ ಹಿಂದ್ ಅಂತ ಬರೆದಿದೆ. ಅದು ಅಕಾರ್ಡಿಂಗ್ ಟು ರ್ಯಾಂಕ್ ಬೇರೆ ಬೇರೆ ಇದೆ. ಅದು ಬೇರೆ ರ್ಯಾಂಕ್ ಅವ್ರಿಗೆ, ಇದು ಬೇರೆ ರ್ಯಾಂಕ್ ಅವ್ರಿಗೆ. ಇದು ಫುಲ್ ಹಾಕ್ಕೊಂಡು ಅವ್ರು ಹೋಗ್ತಾ ಇದ್ದಿದ್ದು. ವೆರಿ ರೇರು, ಇನ್ನೂ ಒಂದು ಹುಡುಕಿದ್ರೆ ಸಿಕ್ಕಲ್ಲ ಸರ್. ಈ ಥರದ ಅದೆಷ್ಟೋ ವಸ್ತುಗಳನ್ನು ತಾವು ಸಂಗ್ರಹ ಮಾಡಿದ್ರೆ, ನಿಮ್ಮ ಮನೆ ನೋಡಿದಾಗ ಇಷ್ಟು ದೊಡ್ಡ ಮನೆ ಇದ್ರೂ ಕೂಡ ಮನೆ ತುಂಬ ಈ ವಸ್ತುಗಳೇ ಕಾಣಿಸುತ್ತೆ. ಇದೆಲ್ಲ ತಮಗೆ ಹೇಗೆ ಸಿಗುತ್ತೆ? ಎಲ್ಲಿಂದ ತಗೊಂಡು ಬರ್ತೀರಾ? ಇದ್ರ ಬಗ್ಗೆ ತಮಗೆ ಹೇಗೆ ಗೊತ್ತಾಗುತ್ತೆ ಸರ್? ಇದು ಒಂಥರ ನೆಟ್ವರ್ಕ್ ಥರ. ಇದೂ ಒಂದು ದೊಡ್ಡ ಬಿಸ್ನೆಸ್ಸು. ಡೀಲರ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಆಮೇಲೆ ಕೆಲವೊಂದು ಕಲೆಕ್ಟರ್ಸ್ ಇರ್ತಾರೆ. ಕೆಲವೊಬ್ರು ಕಲೆಕ್ಟರ್ಸ್ ಹತ್ರ ಈಗ ಗಾಂಧಿ ಐಟಮ್ ಇದೆ, ಅವ್ರಿಗೆ ಅದು ಬೇಕಾಗಿಲ್ಲ, ಅವ್ರು ನಮ್ಮನ್ನ ಆಫರ್ ಮಾಡ್ತಾರೆ, ನಾವು ಅವ್ರನ್ನ ಬೇರೆ ಐಟಮ್ ಆಫರ್ ಮಾಡ್ತೀವಿ. ಒಂದು ಎಕ್ಸ್ಚೇಂಜು, ಒಂದು ಪಾರ್ಟ್. ಸೆಕೆಂಡ್ ಪಾರ್ಟ್ ಡೀಲರ್ಸ್ ಇದ್ದಾರೆ, ಅವ್ರು ಬರೋ ನಮ್ಗಂತಾನೆ ಐಟಮ್ಗಳು ತೊಗೊಂಬರ್ತಾರೆ. ಅವ್ರು ಫೋನ್ ಮಾಡಿದಾಗೆಲ್ಲ ನಾವು ಹೋಗ್ಬೇಕು, ನೋಡಬೇಕು, ಐಟಮ್ ಇಷ್ಟ ಆಯಿತು ಅಂದರೆ ಕಾಸು ಕೊಟ್ಟು ತೊಗೊಬೇಕು, ಅದೇ ಇರುತ್ತೆ. ಕೆಲವು ಜಾಗದಲ್ಲಿ ಆಕ್ಷನ್ ಹೌಸಸ್ ಇದೆ. ಈಗ ಆಲ್ ಓವರ್ ದ ವರ್ಲ್ಡ್ ಆಕ್ಷನ್ ಹೌಸಸ್ ಇದೆ. ಎಲ್ಲಕ್ಕಿಂತ ಒಳ್ಳೆ ಐಟಮು, ಎಲ್ಲಕ್ಕಿಂತ ಚೆನ್ನಾಗಿರೋ ಐಟಮ್ಗಳು ಅಲ್ಲೇ ಸಿಕ್ಕೋದು. ಆದರೆ ಅದಕ್ಕೂ ನಾವು ಪ್ರೀಮಿಯಂ ಕೊಡಬೇಕು. ಇನ್ನೂ ಒಂದು ರೂಲ್ ಏನಿದೆ ಅಂದರೆ, ನಮ್ಮ ಇಂಡಿಯಾ ಆ್ಯಂಟಿಕ್ ಆ್ಯಕ್ಟ್ ಅಂತ ರೂಲ್ ಇದೆ. ಅದರಲ್ಲಿ ನಾವು 100 ವರ್ಷದಿಂದ ಮೇಲೆ ಇರೋ ವಸ್ತುಗಳು ನಾವು ಇಂಡಿಯಾ ಆಚೆ ಮಾರಂಗಿಲ್ಲ. ಆದರೆ ನಾವು ತೊಗೊಂಬರ್ಬೋದು, ಅದು ನಾವು ತೊಗೊಂಬರ್ಬೋದು, ನಾವು ಇಂಡಿಯಾ ಆಚೆ ಮಾರಂಗಿಲ್ಲ. ಈ ಥರ ಸುಮಾರು ಸಂಸ್ಥೆಗಳಿದೆ, ಸುಮಾರು ಕ್ಲಬ್ಗಳಿದೆ. ಕ್ಲಬ್ಗಳ ಆ್ಯಕ್ಟಿವಿಟೀಸಲ್ಲೆಲ್ಲ ಸಿಕ್ಬಿಡುತ್ತೆ ಐಟಮ್ಗಳು. ಸಂಡೇ ಮೀಟಿಂಗ್ಸ್ ಇರುತ್ತೆ, ಅದಕ್ಕೆ ಹೋಗ್ತೀವಿ. ನಮ್ಮದು ಕರ್ನಾಟಕ ಫಿಲಾಟೆಲಿಕ್ ಸೊಸೈಟಿ ಇದೆ, ಅದ್ರ ಮೀಟಿಂಗಲ್ಲಿ ಹೋಗ್ತೀವಿ. ಅಲ್ಲಿ ನಮ್ಮ ಫ್ರೆಂಡ್ಸ್ಗಳು ಸಿಗ್ತಾರೆ, ಯಾರಿಗೇನು ಸಿಕ್ತು ಅದು ಕೊಡ್ತಾರೆ, ನಾವು ಅದೇ ಎಕ್ಸ್ಚೇಂಜ್ ಮಾಡ್ತೀವಿ. ಕೆಲವು ಟೈಮ್ ಪರ್ಚೇಸ್ ಮಾಡ್ತೀವಿ. ಸರ್, ಈ ಥರದ್ದೆಲ್ಲೋ ವಸ್ತುಗಳ ಆಕ್ಷನ್ ನಡೀತಾ ಇದೆ ಅಂದ ತಕ್ಷಣ ನಿಮಗೆ ಒಂದು ಮೆಸೇಜು ಅಥವಾ ಇನ್ನೇನೋ ಫೋನೋ ಬರುತ್ತೆ, ಇಮ್ಮಿಡಿಯೇಟಾಗಿ ತಾವು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋಗಬೇಕು. ಹೇಗೆ ಸರ್ ಅದು? ಐಟಮ್ ಇಂಪಾರ್ಟೆಂಟ್ ಇದ್ದರೆ ಖಂಡಿತ ಹೋಗ್ತೀನಿ, ಖಂಡಿತ ಹೋಗಲೇಬೇಕು, ಖಂಡಿತ ಹೋಗ್ತೀನಿ. ಏನಕ್ಕಂದರೆ ಐ ಡೋಂಟ್ ವಾಂಟ್ ಟು ಮಿಸ್. ನಾನು ಯಾವುದೂ
ನನ್ನ ಕೈಯಿಂದ ಆಚೆ ಹೋಗಬೇಕು ಅಂತ ನನಗೆ ಇಷ್ಟ ಇಲ್ಲ. ತುಂಬ ರೇರ್ ಐಟಮ್ ಇದ್ದರೆ ನಾನು ಅಕಸ್ಮಾತ್ ನಾನು ಹೋಗೋಕ್ಕಾಗಿಲ್ಲ ಅಂದ್ರೂ ಅಲ್ಲಿ ಯಾರಾದರೂ ಲೋಕಲವ್ರನ್ನ ಹಿಡಿದ್ಬಿಟ್ಟು ನನ್ನ ಪರವಾಗಿ ಬಿಡ್ಡಿಂಗ್ ಮಾಡಿಸ್ತೀನಿ, ನನ್ನ ಪರವಾಗಿ ನಾನು ಡೀಲ್ ಮಾಡ್ಸೋಕ್ಕೆ ಪ್ರಯತ್ನ ಬೀಳ್ತೀನಿ. ಸರ್, ಇನ್ನು ತಮ್ಮ ಬಳಿ ಸುಮಾರು 8 ದಶಕಗಳ ಹಿಂದಿನ ಕಾಲದ ದಾಖಲೆಗಳು ಇದೆ. ವಿಶೇಷವಾಗಿ ಆ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಪತ್ರಗಳು, ಅದು ಸ್ವಾತಂತ್ರ್ಯ ಹೋರಾಟಗಾರರು ಇರಬಹುದು ಅಥವಾ ಇತರರು ಬಳಸ್ತಾ ಇದ್ದಂತಹ ಬರೆದಿದ್ದಂತಹ ವಿಶೇಷವಾದ ಪತ್ರಗಳಿದೆ, ಅದ್ರ ಬಗ್ಗೆ ಹೇಳೋದು. ಸರ್, ನನಗೆ ನನ್ನ ಜೀವನದಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಸುಭಾಷ್ ಚಂದ್ರ ಬೋಸ್ ಲೆಟರ್ಸ್. ಅದು ಇವತ್ತಿನ ಡೇಟ್ಗೆ ನನ್ನ ಹತ್ರ ಒಂದು 20 ಇದೆ. ಒಂದು ಸಹ ಸಿಕ್ಕೋದು ಕಷ್ಟ. ಇದು ಸುಭಾಷ್ ಚಂದ್ರ ಬೋಸ್ ಬರೆದಿರೋ ಲೆಟರು. ಇದು 1938 ಅವರು ಪ್ರೆಸಿಡೆಂಟ್ ಆದರು ಕಾಂಗ್ರೆಸ್ದು. ಈಗ ಮೇಲೆ ನೋಡಿದ್ರೆ ನೀವು ಹರಿಪುರ ಅಂತ ಬರೆದಿದೆ. ಆಮೇಲೆ ಕಾಂಗ್ರೆಸ್ ಎಲೆಕ್ಷನ್ ಬೋರ್ಡ್ ಅಂತ ಬರೆದಿದೆ, ಸೆಂಟ್ರಲ್ ಎಲೆಕ್ಷನ್ ಬೋರ್ಡು ಕಾಂಗ್ರೆಸ್ದು. ಆ ಪ್ರೆಸಿಡೆಂಟ್ ಆದಮೇಲೆ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಬರೆದಿರೋ ಲೆಟರ್ ಇದು. ಇದರಲ್ಲಿ ಅವ್ರು ಡೀಟೇಲಾಗಿ ಬರೆದವ್ರೆ ಹೆಂಗೆ ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ, ಎಷ್ಟು ಮತಭೇದಗಳಿದೆ, ಏನಿದೆ ಅಂತ. ಏನಕ್ಕಂದರೆ ಇವರು ಪ್ರೆಸಿಡೆಂಟ್ ಆದಾಗ ಗಾಂಧೀಜಿಯವ್ರಿಗೆ ಸಮಾಧಾನ ಇರಲಿಲ್ಲ. 1 ತಿಂಗಳಾದಮೇಲೆ ಅವ್ರನ್ನ ರಿಸೈನ್ ಮಾಡಿಸಿದ್ರು. ಅದ್ರ ಬಗ್ಗೆ ಇದರಲ್ಲೆಲ್ಲ ವಿಶ್ಲೇಷಣೆ ಇದೆ. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನನ್ನ ಜೀವನದಲ್ಲಿ ನಾನು ಕಲೆಕ್ಟ್ ಮಾಡಿರೋದು. ಇದೇ ಥರ ಒಂದು ಸುಮಾರಿಗೆ ಒಂದು 150 ಫ್ರೀಡಮ್ ಫೈಟರ್ಸ್ ಲೆಟರ್ಸ್ ಇದೆ. ಎಲ್ಲಕ್ಕಿಂತ ಪ್ರಾಮಿನೆಂಟ್ ಇರೋದು ಬೋಸ್, ನೆಕ್ಸ್ಟ್ ಬಂದು ಗಾಂಧಿ, ನೆಹರು, ಶ್ಯಾಮಾ ಪ್ರಸಾದ್ ಮುಖರ್ಜಿ, ರವೀಂದ್ರನಾಥ್ ಟ್ಯಾಗೋರ್, ಗೋವಿಂದ್ ವಲ್ಲಭ್ ಪಂತ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಮೊರಾರ್ಜಿ ದೇಸಾಯಿ, ರಾಜೇಂದ್ರ ಪ್ರಸಾದ್, ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಈ ಥರ ಘನಶ್ಯಾಮ್ ದಾಸ್ ಬಿರ್ಲಾ, ಜಮ್ನಾಲಾಲ್ ಬಜಾಜ್. ಟೋಟಲ್ ನಾನು 150 ಡಿಫ್ರೆಂಟ್ ಫ್ರೀಡಮ್ ಫೈಟರ್ಸ್ ಮಿನಿಮಮ್ ಇದ್ದೇ ಇದೆ. ಒಂದು 3,000 ಡಾಕ್ಯುಮೆಂಟ್ಸ್ ಇದೆ, 2,500 to 3,000 documents. Hi, I'm Mehak Sarda. I'm Jaiprakash Sarda's eldest daughter. So what I have to say about his collection is that I think as a child, I quickly recognized that even though I'm his oldest child, I'm not really his oldest child. His collection will always be his first baby. He's put in a lot of hard work, love and passion into his collection, and I think all of us as a family are very proud of it. Sir, ಇವತ್ತಿಗೂ ಕೂಡ ನೇತಾಜಿ ಸುಭಾಷ್ ಚಂದ್ರ ಬೋಸರ ಸಾವಿನ ಕುರಿತಂತೆ ಅನೇಕ ರಹಸ್ಯಗಳಿದೆ ಸರ್. ಹೌದು. ತಾವು ಅವರ ಅನೇಕ ವಸ್ತುಗಳನ್ನು ಸಂಗ್ರಹ ಮಾಡ್ತಾ ಬಂದಿದ್ದೀರಾ, ತಮಗೇನನ್ಸುತ್ತೆ ಸರ್? ಸರ್, ನನ್ನ ಅಭಿಪ್ರಾಯ ಇದು 1945 ನೇತಾಜಿ ತೀರೋಗಿಲ್ಲ. ನೇತಾಜಿ ತೀರೋಗಿದ್ದು ಲೇಟ್ 1980s. ಅಕ್ಕಪಕ್ಕ ಅಲ್ಲಿ ಫೈಜಾಬಾದಲ್ಲಿ ಗುಮ್ನಾಮಿ ಬಾಬಾ ಅಂತ ಯಾರು ತೀರೋಗಿದ್ರು. ಅದ್ರದ್ದು ನಮ್ಮ ನೆಟ್ ಮೇಲೆ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ಸಲ್ಲೆಲ್ಲ ಮೆನ್ಷನ್ ಇದೆ. ಅವ್ರು ತೀರೋಗಿದ್ದಾಗ ಅವ್ರ ಹತ್ರ ಸುಮಾರು ಐಟಮ್ಸ್ ಇತ್ತು ವಿಚ್ ಆರ್ ಪರ್ಸನಲ್ ಬಿಲಾಂಗಿಂಗ್ಸ್. ಯಾವುದು ನೇತಾಜಿದು ಪರ್ಸನಲ್ ಇತ್ತು. ಒಂದು ಟ್ರಂಕ್ ಇತ್ತು, ಅದು ನೇತಾಜಿದೇ ಇತ್ತು. ಅದರಲ್ಲಿ ಲೆಟರ್ಸ್ ಇತ್ತು, ಅದು ನೇತಾಜಿದಿತ್ತು. ಪೆನ್ ಇತ್ತು, ಸುಮಾರು ಐಟಮ್ಗಳಿತ್ತು, ಅದೆಲ್ಲ ನೇತಾಜಿದೇ ಇತ್ತು. ಅದರದ್ದು ಏನಾಯಿತು 45 ಆದಮೇಲೆ ಎಲ್ಲೋದ್ರು ಅವರು, ಏನಾಯಿತು ಏನಾಗಿಲ್ಲ ಅದು ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋ ಯಾರೂ ಮಾತಾಡಲ್ಲ. ನನ್ನ ಅಭಿಪ್ರಾಯ 45 ಅವ್ರು ತೀರೋಗಿಲ್ಲ. ಸರ್, ಇನ್ನು ಈ ವಸ್ತುಗಳನ್ನೆಲ್ಲ ತಾವು ಬೇರೆ ಬೇರೆ ಕಡೆಗೆ ಹೋಗಿ ಸಂಗ್ರಹ ಮಾಡ್ಕೊಂಡು ಬರ್ತೀರಾ, ತಮಗೆ ಹೇಗೆ ಗೊತ್ತಾಗುತ್ತೆ ಸರ್ ಇದು ನಿಜವಾದ ವಸ್ತುಗಳೇ ಹೌದು ಅಥವಾ ಇದೇನಾದ್ರು ಡೂಪ್ಲಿಕೇಟು ಫೇಕ್ ಏನಾದರೂ ಮಾಡಿ ಆಕ್ಷನ್ ಮಾಡ್ತಾ ಇದ್ರು, ಸೇಲ್ ಮಾಡ್ತಾರೆ, ನಮಗೆ ಹೇಗೆ ಗೊತ್ತಾಗುತ್ತೆ ಸರ್? ಕೆಲವೊಂದು ಜಾಗದಲ್ಲಿ ನಮಗೆ ಸರ್ಟಿಫಿಕೇಟ್ ಸಮೇತ ಬರುತ್ತೆ ಇದು ಒರಿಜಿನಲ್ ಅಂತ. ಕೆಲವು ಜಾಗದಲ್ಲಿ ಏನಾಗುತ್ತೆ ಅಂದರೆ, ಈಗ ನಾನು ಒಂದು ಮಿಸ್ಟರ್ ಎಕ್ಸಿಂದ ಐಟಮ್ ತೊಗೊತಾ ಇದ್ದೀನಿ. ಇವತ್ತೊಂದು ನಂದು ವ್ಯವಹಾರ ಒಂದು 35 ವರ್ಷದಿಂದ ಇದೆ. ನಂಗೆ ಗೊತ್ತು ಅಯ್ಯಪ್ಪ ನನಗೆ ಕೊಡೋದು ಐಟಮ್ ಎಲ್ಲ ಒರಿಜಿನಲ್ಲೇ ಇರುತ್ತೆ, ತಪ್ಪು ಐಟಮ್ ಕೊಡೋಲ್ಲ. ಅವ್ರ ಎಕ್ಸ್ಪೀರಿಯೆನ್ಸು ಇದೆ, ಅವ್ರ ವಯಸ್ಸು ಇದೆ, ಎಲ್ಲ ಇದೆ. ಪ್ಲಸ್ ಇವತ್ತು ನಾವು 35 ವರ್ಷದಿಂದ ನಾನು ಕಲೆಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ನನಗೂ ಕೈಯಲ್ಲಿ ತೊಗೊಂಡಿದ ತಕ್ಷಣ 90% ಗೊತ್ತಾಗ್ಬಿಡುತ್ತೆ. ಪ್ಲಸ್ ನಮ್ಮ ಗ್ರೂಪ್ಗಳಿದೆ, ಗ್ರೂಪ್ಗಳಲ್ಲಿ ನಾವು ಒಂದು ಫೋಟೋ ಹಾಕ್ಬಿಟ್ರೆ ನಾವು ಯಾರಾದರೂ ಕೇಳಿದ್ರೆ ಅವ್ರು ಹೇಳಿಬಿಡ್ತಾರೆ, ಇಲ್ಲ ಇದು ಒರಿಜಿನಲ್ ಇದೆಯಾ ಇಲ್ಲ ಡೂಪ್ಲಿಕೇಟ್ ಇದೆಯಾ. ಏನಕ್ಕಂದರೆ 1000 ಮೆಂಬರ್ಸ್ ಇದ್ದಾರೆ ಆ ಗ್ರೂಪಲ್ಲಿ. ನಮ್ಗಿಂತ 20, 30 ವರ್ಷ ಸೀನಿಯರ್ ಕಲೆಕ್ಟರ್ಸು ಇದ್ದಾರೆ. ತಾವು ಪ್ರಾರಂಭದಲ್ಲಿ ಈ ಸ್ಟ್ಯಾಂಪ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಯಾವ್ಯಾವ ಥರದ ಸ್ಟ್ಯಾಂಪ್ಗಳು ಇರ್ತಾ ಇತ್ತು? ಸರ್, ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ. ನಾವು ಚಿಕ್ಕವರಿರುವಾಗ ಒಂದು 3 ಫ್ರೆಂಡ್ಸ್ ಇದ್ರಿ. ನಾವು ಕಬ್ಬನ್ಪೇಟೆಯಲ್ಲಿ ನಮ್ಮ ನಿವಾಸ ಇತ್ತು. ಅಲ್ಲಿಂದ ನಾವು ಕೋರ್ಟ್ ಫೀಲ್ಡ್ಗೆ ಹೋಗ್ತಾಯಿದ್ರಿ, ಮೈಸೂರು ಬ್ಯಾಂಕು. ಸ್ಕೂಲ್ ಆದಮೇಲೆ ಕೋರ್ಟ್ ಫೀಲ್ಡ್ ಓಡೋಗೋರು ಕ್ರಿಕೆಟ್ ಆಡೋಕ್ಕೆ.
ನಾವು 3 ಫ್ರೆಂಡ್ ಹೋಗ್ಬಿಟ್ಟು ಕೋರ್ಟ್ ಫೀಲ್ಡಲ್ಲಿ ಡೈಲಿದು ಅದು ಎಷ್ಟೆಷ್ಟು ಕಸ ಇರ್ತಾಯಿತ್ತು ಅದು ತೊಗೊಂಡ್ಬಿಟ್ಟು ಬಿಲ್ಡಿಂಗ್ ಹಿಂಭಾಗ ಎತ್ತು ಬಿಸಾಕೋರು ಗೌರ್ಮೆಂಟ್ ಅವರು. ನಾನು 1980s ಹೇಳ್ತಾ ಇರೋದು. ಆ ಟೈಮಲ್ಲಿ ಏನಾದರೂ ವ್ಯವಹಾರ ಆಗಬೇಕಂದ್ರೆ ಪತ್ರ ವ್ಯವಹಾರನೇ ಆಗ್ತಾಯಿತ್ತು ಅಂತೂ ಇನ್ನೂ ಏನೂ ಇರಲಿಲ್ಲ. ಅದು ಕಸ ತಂದು ಹಾಕೋರು, ಅದು ಹೋಗ್ಬಿಟ್ಟು ನಾವು ಆಯ್ಕೊಂಬಿಟ್ಟು ಯಾವುದ್ಯಾವ್ದು ಲೆಟರ್ ಮೇಲೆ ಸ್ಟ್ಯಾಂಪ್ ಇದೆ, ಯಾವ್ಯಾವ ವಿನೋಲಪ್ ಮೇಲೆ ಸ್ಟ್ಯಾಂಪ್ ಇದೆ ಎಲ್ಲ ಆಯ್ಕೊಂಬಂದು 3 ಕೂತ್ಕೊಂಡ್ಬಿಟ್ಟು 3 ಹಂಚ್ಕೊತಾ ಇದ್ರಿ. ಅಷ್ಟು ದಿವಾನ್ಗಿ ಇತ್ತು. ಹೋಗಲೇಬೇಕು, ಸಂಡೇ ಬಂದರೆ ಇವತ್ತು ಕಸ ಬಿಸಾಕ್ತಾರಲ್ಲಿ, ಕಸದಿಂದ ಆಯ್ಕೊಂಡು ತೊಗೊಂಬಂದು ಮನೇಲಿ ತೊಗೊಂಬಂದು ಇವತ್ತು ಸಂಪಾದನೆ ಇದು ನಮಗೆ. ಅದು ಮೇಲ್ಮೇಲಿಗೆ ಬೆಳೀತಾ ಒಂಥರ ಪ್ಯಾಷನೇಟ್ ಆಗಿಬಿಟ್ರೆ ನನ್ನ ಕಲೆಕ್ಷನ್ ಬಗ್ಗೆ. ಒಂದು ಮಾತು ಹೇಳ್ತಾರೆ ಸರ್, ಪ್ರತಿಯೊಂದು ದೇಶವೂ ಕೂಡ ತನ್ನ ಇತಿಹಾಸವನ್ನು ಸ್ಮರಿಸ್ಕೊಳ್ಳೇಬೇಕಂತ. ಖಂಡಿತ. ಆದರೆ ತಮಗನ್ಸಲ್ವಾ, ಇವತ್ತು ನಮ್ಮ ಮಕ್ಕಳು ಓದ್ತಾ ಇರುವಂತಹ ಪಠ್ಯ ಪುಸ್ತಕಗಳಲ್ಲಿ ಯಾರನ್ನ ವೈಭವೀಕರಿಸಬೇಕು ಅವ್ರನ್ನ ವೈಭವೀಕರಿಸ್ತಾ ಇಲ್ಲ. ನಿಜವಾದ ಹೋರಾಟಗಾರರು, ನಿಜವಾದ ಯಾರು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೋ ಅಂಥವರ ಬಗ್ಗೆ ಸ್ವಲ್ಪ ಕಡಿಮೆ ತಿಳಿಸಿ, ವಿದೇಶದಿಂದ ಬಂದು ಈ ದೇಶದ ಸಂಸ್ಕೃತಿಯನ್ನ ನಾಶ ಮಾಡದಂಥವ್ರನ್ನ ವೈಭವೀಕರಿಸಲಾಗ್ತಾ ಇದೆ ಅಂತ ಹೇಳಿ ತಮಗೆ ಅನ್ಸುತ್ತೆ? ಖಂಡಿತ ಅನಿಸುತ್ತೆ. ನಾವು ನಮ್ಮ ಸ್ವಂತ ಜನರನ್ನು ನಾವು ಮರೆತು ಬಿಟ್ಟಿದ್ದೀವಿ. ನಮಗೆ ಎಲ್ಲ ಕಡೆ ಇದ್ದಿದ್ದು ಎಜುಕೇಷನ್ ಮಿನಿಸ್ಟರ್ ಇರಲಿ, ಪಾಲಿಸಿ ಇದ್ದಿದ್ದು ಏನೇ ಇರಲಿ, ಎಲ್ಲ ಅದು ಲೆಫ್ಟ್ ಲೀನಿಂಗ್ ಪಾಲಿಸೀಸ್ ಇತ್ತು. ಎಲ್ಲಿ ನಮ್ಮ ಇತಿಹಾಸನ ಕೆಟ್ಟದು ಅಂತ ತೋರ್ಸೋಕೆ ಹೋಗೋರೆ ನಮ್ಮ ಜನರು ಕೆಟ್ಟವರು. ಅಂದರೆ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್, ನಾವು ಶಿವಾಜಿ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಇದೆ, ಮಹಾರಾಣಾ ಪ್ರತಾಪ್ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಇದೆ, ನಮ್ಮ ಚಂದ್ರಗುಪ್ತ ಮೌರ್ಯ ಇದ್ದಾರೆ, ವಿಕ್ರಮಾದಿತ್ಯ ಇದ್ದಾರೆ, ಮಗಧ ರೂಲರ್ಸು ಅವರೆಲ್ಲ, ನಮ್ಮದು ಏನು ಹರ್ಷ, ಅವರ ಬಗ್ಗೆ ಎಲ್ಲೂ ನಮಗೆ ತಿಳುವಳಿಕೆ ಇಲ್ಲ. ಈಗ ನಮ್ಮ ಕರ್ನಾಟಕದಲ್ಲೇ ತೊಗೊಂಡ್ರೆ ನಾವು ಹರಿಹರ, ಬುಕ್ಕ ಎಲ್ಲ ಇದ್ದಾರೆ, ಸುಮಾರು ಜನ ಇದ್ದಾರೆ. ಯಾರ ಬಗ್ಗೆನೂ ನಮಗೆ ಚಾಲುಕ್ಯ, ಬಾದಾಮಿ ಚಾಲುಕ್ಯಾಸ್ ಬಗ್ಗೆ ಯಾರೂ ಮಾತಾಡಲ್ಲ, ವಿಜಯನಗರ ಎಂಪೈರ್ ಬಗ್ಗೆ ಯಾರೂ ಮಾತಾಡಲ್ಲ. ಏನಕ್ಕಂದರೆ ಎಲ್ಲ ಒಂದೊಂದು ಲೈನ್ 2 ಲೈನ್ ಕೊಟ್ಟವ್ರಷ್ಟೇ. ಸರ್, ಇನ್ನು ತಮ್ಮ ಬಳಿ ಇರುವಂತಹ ಕೆಲವೊಂದು ವಸ್ತುಗಳು ಎಷ್ಟು ವಿಶೇಷ ಅಂತಂದರೆ ಬಹುಶಃ ಇಡೀ ಭಾರತದಲ್ಲಿ, ಜಗತ್ತಿನಲ್ಲಿ ಯಾರ ಹತ್ರನೂ ಇಲ್ಲ. ಅದ್ರ ಬಗ್ಗೆ ಹೇಳೋದು. ತುಂಬ ಐಟಮ್ಸ್ ಇದೆ. ಅದು ಅಂದರೆ ಒಂದು ಕ್ರಾಕರಿ ಸೆಟ್ ಇದೆ ನನ್ನ ಹತ್ರ. ಅದು 1938 ಹರಿಪುರ ಕಾಂಗ್ರೆಸ್ಸಲ್ಲಿ ಬರೀ 8-10 ಪೀಸು ಆ ಜಮಾನದಲ್ಲಿ ಚೈನಾಯಿಂದ ಇಂಪೋರ್ಟ್ ಮಾಡಿ ಅಲ್ಲಿ ಡಿಗ್ನಿಟರೀಸ್ ಕೊಟ್ಟಿದ್ರು. ಯಾರ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ರು ಅವ್ರಿಗೆ ಕೊಟ್ಟಿದ್ರು. ಆ ಬ್ಯೂಟಿ ಏನಂದರೆ, ಆ ಕಂಪ್ಲೀಟ್ ಸೆಟ್ ಮೇಲೆ ಎಲ್ಲ ಚಿಕ್ಕಿಂದ ಚಿಕ್ಕ ಪೀಸ್ ತೊಗೊಂಡ್ಬಿಟ್ಟು ದೊಡ್ಡಿಂದ ದೊಡ್ಡ ಪೀಸ್ ಮೇಲೆ ನಮ್ಮದು ಇಂಡಿಯನ್ ಫ್ಲ್ಯಾಗ್ ಇದೆ, ಅದರೊಳಗಡೆ ಚರ್ಕ ಇದೆ. ಅದು ಇವತ್ತಿನ ಡೇಟ್ಗೆ ವರ್ಲ್ಡಲ್ಲೇ ಯಾರ ಹತ್ರನೂ ಇಲ್ಲ, ನನ್ನೊಬ್ಬನ ಹತ್ರನೇ ಇರೋದು. ಅದು ಎಷ್ಟೇ ದುಡ್ಡು ಕೊಟ್ಟರೆ ಸಿಕ್ಕಲ್ಲ. ಅದೇ ಥರ ಒಂದು 2-3 ಟೆಲಿಗ್ರಾಮ್ಗಳಿದೆ, ಅದು ಅಷ್ಟೇ ಯಾರ ಹತ್ರನೂ ಇಲ್ಲ, ನನ್ನೊಬ್ಬನ ಹತ್ರನೇ ಇದೆ. ಒಂದು 4-5 ಐಟಮ್ ಇನ್ನೂ ಇದೆ, ಸ್ವಲ್ಪ ಕಾಂಟ್ರವರ್ಷಿಯಲ್ ಇದೆ, ಅದು ಅಷ್ಟೇ ಸಿಕ್ಕಲ್ಲ. ಆದರೆ ನನಗೆ ಎಲ್ಲಕ್ಕಿಂತ ಜಾಸ್ತಿ ಅಭಿಮಾನ ಅದು ಕ್ರಾಕರಿ ಸೆಟ್ ಮೇಲಿದೆ. ಈ ದೇಶಕ್ಕೋಸ್ಕರ ಅದು ಎಷ್ಟೋ ಜನ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಭಾರತ ಮಾತೆಗೆ ಅರ್ಪಣೆ ಮಾಡಿದ್ಮೇಲೆ ನಮಗೆ ಸ್ವತಂತ್ರ ಬಂದಿದೆ ಸರ್. ಆದರೆ ಇವತ್ತಿನ ಕೆಲವು ರಾಜಕಾರಣಿಗಳು ಅದನ್ನ ಬೇರೆ ಥರ ಬಿಂಬಿಸುವಂತಹ ಪ್ರಯತ್ನ ಮಾಡ್ತಾರೆ. ಏನನ್ಸುತ್ತೆ ಸರ್? ಆ ಹೋರಾಟವನ್ನೆಲ್ಲ ನೀವು ನೋಡ್ಕೊಂಡು ಬಂದಿದ್ದೀರಾ, ಆ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡಿದ್ದೀರಾ. ಇವತ್ತಿನ ರಾಜಕಾರಣಿಗಳು ಆಡ್ತಾ ಇರುವಂತಹ ಈ ಆಟಾಟೋಪಗಳನ್ನು ನೋಡಿದರೆ ಏನನ್ಸುತ್ತೆ ಸರ್? ಇದು ನಾನು ಹಾನೆಸ್ಟಾಗಿ ಹೇಳಿದ್ರೆ ನಾನು ಇದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕಂದರೆ ನನಗೆ ಒಂದು ಪೈಸಾನೂ ಸಮಾಧಾನ ಇಲ್ಲ. ಎಲ್ಲೋ ಒಂದು ಕಡೆ ತುಂಬಾ ನೋವಿದೆ, ತುಂಬಾ ಬೇಜಾರಿದೆ. ಅದಕ್ಕೆ ನಾನು ಸಾಮಾನ್ಯವಾಗಿ ನನ್ನ ಮಾತುಕತೆಯಲ್ಲಿ ಪಾಲಿಟಿಕ್ಸ್ನ ಸೇರಿಸೋದಕ್ಕೆ ನಾನು ಹೋಗಲ್ಲ. ಏನಕ್ಕಂದರೆ ನಮಗೆ 1947ಇಂದ ಇವತ್ತರೆಗೂ ಬರೀ ಮೋಸ ಬಿಟ್ಟರೆ ಕೈಲಿ ಇನ್ನೂ ಏನೂ ಬಂದಿಲ್ಲ. ಅದಕ್ಕೆ ನಾನು ಇವತ್ತಿಗೆ ಅವತ್ತು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಆ ಜಮಾನದಲ್ಲೂ 1947ನಲ್ಲೂ ದೊಡ್ಡ ದೊಡ್ಡ ಪಾಲಿಟಿಕ್ಸ್ ನಡೀತು, ಇವತ್ತು ನಡೀತಾ ಇದೆ. ವಿಭಜನೆ ಆಯಿತು, ಪಾಕಿಸ್ತಾನ ಸಿಕ್ತು, ಜಿನ್ನಾ ಅವ್ರಿಗೆ ಹಠ ಮಾಡಿದ್ರು, ಇಲ್ಲಿ ನೆಹರುಗೆ ಪ್ರೈಮ್ ಮಿನಿಸ್ಟರ್ಶಿಪ್ ಬೇಕಾಗಿತ್ತು, ಎಲ್ಲ ಆಯಿತು. ಅವ್ರಿಗೂ ಪಾಲಿಟಿಕ್ಸ್ ಇತ್ತು, ಇವತ್ತು ಪಾಲಿಟಿಕ್ಸ್ ಇದೆ. ಬಹಳ ಸಂತೋಷ ಆಯಿತು ಸರ್ ತಮ್ಮ ಮನೆಗೆ ಭೇಟಿ ನೀಡಿ. ಇಷ್ಟೆಲ್ಲ ಅಪರೂಪದ, ಬಹುಶಃ ನಮ್ಮ ಜೀವಮಾನದಲ್ಲಿ ನೋಡಬಹುದಾದಂತಹ ಅಪರೂಪದ ವಸ್ತುಗಳನ್ನು, ಸ್ವತಂತ್ರ ಹೋರಾಟದ ಸಮಯದಲ್ಲಿ ಇದ್ದಂತಹ ವಸ್ತುಗಳನ್ನು ನೋಡುವಂತಹ ಭಾಗ್ಯ ನಮಗೆ ಸಿಕ್ತು. ಆ ಎಲ್ಲವನ್ನು ತಾವು ಸಂಗ್ರಹ ಮಾಡಿದ್ದೀವಿ.
ನಿಮ್ಮ ಈ ವಿಶೇಷ ಆಸಕ್ತಿಗೆ, ಅಭಿರುಚಿಗೆ ನಾವು ನಿಮಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಲೇಬೇಕು. ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಪ್ರೀತಿಯ ವಂದನೆಗಳು ಸರ್. ತುಂಬ ಥ್ಯಾಂಕ್ಸ್. ಎಲ್ಲರಿಗೆ ತುಂಬ ತುಂಬ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇವರು ಸ್ವತಃ ಉದ್ಯಮಿಯಾಗಿದ್ದರೂ ಕೂಡ ತಮ್ಮ ಎಲ್ಲ ಸಮಯವನ್ನು ಉದ್ಯಮದಲ್ಲಿ ಹಾಕಿ ಉದ್ಯಮವನ್ನು ಇನ್ನಷ್ಟು ಬೆಳೆಸ್ಬೋದಿತ್ತೇನೋ. ಆದರೆ ತಮ್ಮ ಒಂದು ಅಭಿರುಚಿ, ಆಸಕ್ತಿಯಿಂದ ಸ್ವಾತಂತ್ರ್ಯ ಹೋರಾಟದ ಘಟ್ಟದ ಸಮಯದಲ್ಲಿದ್ದಂತಹ ವಸ್ತುಗಳನ್ನು, ಕಾಗದ ಪತ್ರಗಳನ್ನು, ದಾಖಲೆಗಳನ್ನು ಭಾರತದ ಯಾವುದೇ ಭಾಗ, ಯಾಕೆ ವಿದೇಶಕ್ಕೆ ಹೋಗಿಯೂ ಕೂಡ ಸಂಗ್ರಹ ಮಾಡಿಕೊಂಡು ಬಂದು ಅವೆಲ್ಲವನ್ನ ಇಟ್ಕೊಂಡಿದ್ದಾರೆ. ಇವರ ಈ ವಿಶೇಷ ಅಭಿರುಚಿ ಹೀಗೆ ಮುಂದುವರಿದೆ. ಇನ್ನಷ್ಟು ವಸ್ತುಗಳು, ಭಾರತದ ಹೋರಾಟದ ಸಂದರ್ಭದಲ್ಲಿ ಬಳಸಿದಂತಹ ವಸ್ತುಗಳು ನಮ್ಮೆಲ್ಲರಿಗೂ ನೋಡೋದಕ್ಕೆ ಸಿಗುವಂತಾಗಲಿ ಅಂತ ಹೇಳಿ ಆಶಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಯೊಡನೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.